ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ವಾಚನದಲ್ಲಿ ಯೆರೆಮೀಯ ಪ್ರವಾದಿಯ ಮುಖಾಂತರ ದೇವರೇ ಮಾತಾಡಿ ನಮ್ಮೊಬ್ಬೊಬ್ಬರಿಗೆ ತಿಳಿಸ್ತಾರೆ, ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದ. ಪ್ರಿಯರೇ, ಈ ಲೋಕದ ಪ್ರೀತಿ ಅಳಿದು ಹೋಗುವ ತಾತ್ಕಾಲಿಕ ಪ್ರೀತಿಯಾಗಿದೆ. ಇದರಲ್ಲಿ ನಂಬಿಕೆ ಇಟ್ಟರೆ ನಾವು ಆಶಾಭಂಗ ಹೊಂದುತ್ತೇವೆ. ಆದರೆ ದೇವರ ಪ್ರೀತಿ ಅಳಿದು ಹೋಗುವ ತಾತ್ಕಾಲಿಕ ಪ್ರೀತಿಯಲ್ಲ, ಬದಲಾಗಿ ಅವರ ಪ್ರೀತಿ ನಿತ್ಯ ಪ್ರೀತಿಯಾಗಿದೆ. ಅದಕ್ಕಾಗಿಯೇ ನಮ್ಮೊಬ್ಬೊಬ್ಬರ ರಕ್ಷಣೆಗಾಗಿ ದೈವ ಮಹಿಮೆಯನ್ನು ಕಳೆದುಕೊಂಡ ಇಡೀ ಮನುಷ್ಯ ಕುಲವನ್ನು ರಕ್ಷಿಸಲು ದೇವರು ತಮ್ಮ ಪುತ್ರನನ್ನೇ ಯೇಸು ಕ್ರಿಸ್ತರನ್ನೇ ಧರೆಗೆ ಕಳುಹಿಸಿ, ಯಾವುದೇ ನ್ಯೂನ್ಯತೆ ಕಳಂಕವಿಲ್ಲದ ಅವರ ಪರಿಶುದ್ಧ ಅಮೂಲ್ಯ ರಕ್ತವನ್ನು ಬಲಿಯ ಕುರಿಮರಿಯಂತೆ ನಮ್ಮೆಲ್ಲರ ರಕ್ಷಣೆಗಾಗಿ ಅರ್ಪಿಸಿದ್ರು. ಪಾಳು ಬಿದ್ದ ನಮ್ಮ ಜೀವಿತಗಳನ್ನು ತಮ್ಮ ಮರಣ ಮತ್ತು ಪುನರುತ್ಥಾನದ ಮೂಲಕ ಯೇಸು ಕ್ರಿಸ್ತರು ಮರಳಿ ಪುನರ್ಸ್ಥಾಪಿಸಿದ್ರು. ಪ್ರಿಯರೇ, ಈ ಪ್ರೀತಿ ನಿಜವಾದ ನೈಜ ಪ್ರೀತಿಯಾಗಿದೆ. ಈ ನೈಜ ಪ್ರೀತಿಯಲ್ಲಿ ನಮಗೆ ವಿಶ್ವಾಸ ಇದೆಯಾ? ವಿಶ್ವಾಸ ಇದ್ದರೆ ಈ ಪ್ರೀತಿಯನ್ನು ನಾವು ಅನುಭವಿಸ್ತೇವೆ. ನಮ್ಮ ಜೀವನ ಪುನರ್ನಿರ್ಮಾಣವಾಗುವುದು. ಇಂದಿನ ಶುಭ ಸಂದೇಶದಲ್ಲಿ ಕಾನಾನ್ ಊರಿನ ಮಹಿಳೆ ಒಂದು ಅಚಲ ವಿಶ್ವಾಸವನ್ನು ತೋರಿಸ್ತಾಳೆ. ಅನ್ಯ ಊರಿನ ಆಕೆ ತನ್ನ ಮಗಳಿಗೆ ದೆವ್ವ ಹಿಡಿದಿದ್ದು ಬಹಳ ಸಂಕಟದಲ್ಲಿ ಬಳಲುತ್ತಿದ್ದಾಗ ಯೇಸು ಸ್ವಾಮಿಯ ಬಳಿಗೆ ಬಂದು, ಸ್ವಾಮಿ, ದಾವಿದ ಕುಲಪುತ್ರರೇ, ನನಗೆ ದಯೆ ತೋರಿ ಎಂದು ಭಿನ್ನಯಿಸುತ್ತಾಳೆ. ಅನ್ಯ ಜನಳಾದ ಆಕೆಗೆ ಯೇಸು ಯಾರು, ಯೇಸುವಿನ ಅರಿವಿತ್ತು. ಯೇಸು ದಾವಿದ ಕುಲಪುತ್ರನು, ಕರ್ತನು, ಪ್ರಭು ಎಂದು ಆಕೆ ನಂಬಿದ್ಲು. ಆಕೆಯ ನಂಬಿಕೆ ಅಚಲವಾಗಿರುವುದನ್ನು ನಾವು ಕಾಣ್ತೇವೆ. ಯೇಸು ಅಲ್ಲಿ ಆಕೆಯನ್ನು ಪರೀಕ್ಷಿಸ್ತಾರೆ. ಮೊದಲನೇದಾಗಿ ಯೇಸು ಆಕೆಗೆ ರೆಸ್ಪಾಂಡ್ ಮಾಡಲ್ಲ. ನನ್ನನ್ನು ಕಳಿಸಿರುವುದು ಕಳೆದು ಹೋದ ಕುರಿಗಳಂತಿರುವ ಇಸ್ರಾಯೇಲ್ ಜನಾಂಗದವರ ಬಳಿಗೆ ಮಾತ್ರ ಎಂದು ಯೇಸು ನಂತರ ಹೇಳ್ತಾರೆ. ಮತ್ತು ಮಕ್ಕಳಿಗೆ ಕೊಡುವ ಆಹಾರ ಮತ್ತು ಆಶೀರ್ವಾದ ಅನ್ಯರಿಗೆ ಎಸೆಯುವುದು ಸರಿಯಲ್ಲ ಎಂದು ಕೂಡ ಯೇಸು ಅಲ್ಲಿ 3 ಸಲ ಆಕೆಯನ್ನು ಪರೀಕ್ಷಿಸ್ತಾರೆ. ಆಗ ಆಕೆಯ ವಿಶ್ವಾಸ ಅಚಲವಾಗಿದ್ದರಿಂದ ಆಕೆ ದೀನತೆಯಿಂದ ಯೇಸು ಹೇಳುವುದನ್ನು ಒಪ್ಪಿಕೊಳ್ತಾಳೆ ಮತ್ತು ಸಹಾಯಕ್ಕಾಗಿ ಮೊರೆ ಇಡ್ತಾಳೆ. ನಾಯಿಗಳು ಸಹ ತಮ್ಮ ಯಜಮಾನನ ಮೇಜಿನಿಂದ ಕೆಳಕ್ಕೆ ಬೀಳುವ ಚೂರು ಪಾರನ್ನು ತಿನ್ನುತ್ತವೆ ಅಲ್ಲವೇ? ನನಗೂ ನಿಮ್ಮ ಕೃಪೆ ಬೇಕು, ಕರುಣೆ ಬೇಕು, ನಮಗೂ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ ನಿರಾಶರಾಗದೆ ಆಕೆ ಯೇಸುವಿನ ಮೇಲೆ ಕೋಪಗೊಳ್ಳದೆ, ಅಹಂಕಾರ ಪಡದೆ ಅಲ್ಲೇ ನಿಂತು ಯೇಸುವಲ್ಲಿ ವಿಶ್ವಾಸ ತೋರ್ಪಡಿಸುತ್ತಾಳೆ, ದೃಢವಾಗಿ ನಿಲ್ಲುತ್ತಾಳೆ. ತಾಯಿ, ನಿನ್ನ ವಿಶ್ವಾಸ ಅಚಲವಾದುದು, ನಿನ್ನ ಕೋರಿಕೆ ಈಡೇರುವುದೆಂಬುದಾಗಿ ಯೇಸು ಸ್ವಾಮಿ ಆಕೆಯ ಮಗಳನ್ನು ಗುಣಪಡಿಸುತ್ತಾರೆ. ಪ್ರಿಯರೇ, ಯೇಸು ಯಾರೆಂಬ ಅರಿವು ನಮಗಿದೆಯಾ? ಈ ಅರಿವು ನಮಗಿದ್ರೆ ನಾವು ಕೂಡ ಯಾವುದೇ ಪರಿಸ್ಥಿತಿಗಳಲ್ಲಿ, ಯಾವುದೇ ಬ್ಯಾಕ್ಗ್ರೌಂಡಿಂದ ನಾವು ಆಗಿರ್ಬೋದು, ಯಾವುದೇ ಸಂದರ್ಭಗಳು ನಮಗೆ ಬಂದೊದಗಿರ್ಬೋದು, ಅಲ್ಲಿ ನಾವು ನಮ್ಮ ಅಚಲ ವಿಶ್ವಾಸವನ್ನು ತೋರಿಸುವವರಾಗ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್.